ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರವೀಣ್ ಅಂತ, ಫಿಸಿಷಿಯನ್ ಆಗಿ ಖಾಸಗಿ ಹಾಸ್ಪಿಟಲ್. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರವೀಣ್ ಅಂತ ಫಿಸಿಷಿಯನ್ ಆಗಿ ನೆಲಮಂಗಲದ ಖಾಸಗಿ ಹಾಸ್ಪಿಟಲ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಟಾಪಿಕ್ GARD, ಮಕ್ಕಳಲ್ಲಿ GARD. ಇದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ನಿಮ್ಗೆಲ್ಲರಿಗೂ ತಿಳಿಸ್ತೀನಿ. GERD ಅಂದ್ರೆ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂತ. ಇದು ಇವತ್ತಿನ ಕಾಲದಲ್ಲಿ ತುಂಬಾ ಕಾಮನ್ ಆಗಿದೆ. ಯೂಶಲಿ ದೊಡ್ಡವರಲ್ಲಿ ಇರ್ತಿತ್ತು, ಬಟ್ ಆಫ್ ಲೇಟ್ ಮಕ್ಕಳಲ್ಲೂ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಸೊ GERD ಅಂದ್ರೆ ಏನು, ಅದನ್ನ ಹೇಗೆ ಕಂಡುಹಿಡಿಯೋದು, ಮತ್ತೆ ಅದಕ್ಕೆ ಏನೇನು ಜೀವನ ಶೈಲಿಗಳನ್ನ ಚೇಂಜ್ ಮಾಡ್ಕೋಬೇಕು, ಮತ್ತೆ ಮೆಡಿಸಿನ್ ಎಲ್ಲ ಹೇಗೆ ತಗೋಬೇಕು, ಯಾರು ಕನ್ಸಲ್ಟ್ ಮಾಡ್ಬೇಕು, ಹೇಗಿರ್ಬೇಕು, ಲೈಫ್ ಸ್ಟೈಲ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಬ್ರೀಫ್ ಆಗಿ ಮಾತಾಡ್ತೀನಿ. GERD ಅಂದ್ರೆ ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂತ. ಅಂದ್ರೆ ಆಹಾರದ ನಾಳ ಅಥವಾ ಅನ್ನನಾಳ ಅಂತ ಹೇಳ್ತೀವಲ್ಲ ಅದು, ಅಥವಾ ಅನ್ನದ ಪೈಪು, ಆಹಾರದ ಪೈಪಿಗೆ ಸ್ಟಮಕ್ ಇಂದ ಆ ಪೈಪಿಗೆ ಸ್ಟಮಕ್ ಅಲ್ಲಿರೋ ವಿಷಯಗಳೆಲ್ಲ ಆಚೆ ಬಂದ ಅಂದ್ರೆ ಅದನ್ನ GERD ಅಂತ ಹೇಳ್ತೀವಿ, ರಿಫ್ಲಕ್ಸ್ ಡಿಸೀಸ್ ಅಂತ. ಅದು ದೊಡ್ಡವರಲ್ಲಿ ಕಾಮನ್, ಬಟ್ ಈಗ ಮಕ್ಕಳಲ್ಲೂ ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಮಕ್ಕಳ ಜನಸಂಖ್ಯೆ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಸ್ಥಿತಿಯಾಗಿದೆ ಅದು. ಅನ್ನನಾಳ ಅಥವಾ ಆಹಾರದ ಪೈಪ್ಗೆ ಹೊಟ್ಟೆಯ ವಿಷಯಗಳು ಪುನರುಜ್ಜೀವನದಿಂದ ನಿರೂಪಿಸಲ್ಪಟ್ಟ ಅಸ್ವಸ್ಥತೆ ಮತ್ತು ಸಂಭವ್ಯ ಗಂಭೀರ ತೊಡಕುಗಳನ್ನು ಉಂಟು ಮಾಡುತ್ತವೆ. ಶಿಶುಗಳು ಮಕ್ಕಳಲ್ಲಿ ಕಾಮನ್ ಆಗಿ ವಾಂತಿ ಆಗ್ತಾ ಇರುತ್ತೆ, ಬಟ್ ಯಾವ ಮಕ್ಕಳಲ್ಲಿ ನಿರಂತರವಾಗಿ ವಾಂತಿ ಆಗ್ತಾ ಇರುತ್ತೆ, ತೂಕ ಹೆಚ್ಚಾಗೋದು ಕಮ್ಮಿ ಆಗ್ಬಿಡುತ್ತೆ, ಮತ್ತೆ ಊಟ ಮಾಡುವಾಗ ತುಂಬಾ ಅಳ್ತಾರೆ, ಕಿರಿಕಿರಿ ಮಾಡ್ತಾರೆ, ಊಟದ ನಂತರ ಕಿರಿಕಿರಿ ಮಾಡ್ತಾರೆ, ಆ ತರದ ಸಿಂಪ್ಟಮ್ಸ್ ಇರೋ ಮಕ್ಕಳಿಗೆ ಮಕ್ಕಳನ್ನ ನೋಡ್ಕೊಳ್ಳೋರು ಸ್ವಲ್ಪ ಹುಷಾರಾಗಿರ್ಬೇಕು, ಏನ್ ತೊಂದರೆ ಆಗ್ತಿದೆ ಅಂತ ನೋಡ್ಕೊಳ್ಳೋದಕ್ಕೆ. ಮಕ್ಕಳಲ್ಲಿ ಆರೋಗ್ಯಕರ ಬೆಳವಣಿಗೆ ಮತ್ತು ಬೆಳವಣಿಗೆಗಳನ್ನು ಉತ್ತೇಜಿಸಲು ಪೀಡಿಯಾಟ್ರಿಕ್ ರಿಫ್ಲಕ್ಸ್ ಅನ್ನು ಗುರುತಿಸುವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ. GERD ಮಕ್ಕಳಲ್ಲಿ GERD ನಿರ್ವಹಣೆಯ ಪ್ರಮುಖ ಅಂಶವೆಂದರೆ ಅದರ ರೋಗ ಲಕ್ಷಣಗಳು ಅರ್ಥ ಮಾಡಿಕೊಳ್ಳುವುದು. GERD ಹೊಂದಿರುವ ಶಿಶುಗಳು ಆಗಾಗ್ಗೆ ಉಗುಳುವುದು, ಆಹಾರ ಸೇವಿಸುವ ಸಮಯದಲ್ಲಿ ಅಥವಾ ನಂತರ ಕಿರಿಕಿರಿ, ನುಂಗಲು ಕಷ್ಟಪಡುವುದು, ರಾತ್ರಿಯ ಸಮಯದಲ್ಲಿ ಅಳುವುದು ಮತ್ತು ಕಡಿಮೆ ತೂಕ ಹೆಚ್ಚಾಗುವುದನ್ನು ಪ್ರದರ್ಶಿಸಬಹುದು. ದೊಡ್ಡ ಮಕ್ಕಳಲ್ಲಿ ರೋಗ ಲಕ್ಷಣಗಳು ಎದೆ ಉರಿ, ಎದೆನೋವು, ಪುನರುಜ್ಜೀವನ ಮತ್ತು ಕೆಮ್ಮು ಅಥವಾ ಉಬ್ಬಸ ಮುಂತಾದ ಉಸಿರಾಟ ಸಮಸ್ಯೆಗಳು ಒಳಗೊಂಡಿರಬಹುದು. ಪೋಷಕರು ಮತ್ತು ಆರೈಕೆ ಮಾಡುವವರು ಜಾಗರೂಕರಾಗಿರುವುದು ಮತ್ತು ತಮ್ಮ ಮಗುವು ರಿಫ್ಲಕ್ಸ್ ರೋಗ ಲಕ್ಷಣಗಳನ್ನು ಅನುಭವಿಸುತ್ತದೆ ಎಂದು ಅನುಮಾನಿಸಿದರೆ ವೈದ್ಯರ ಸಲಹೆ ಪಡೆಯುವುದು ಮುಖ್ಯವಾಗಿದೆ. ಮಕ್ಕಳ GERD-ಯನ್ನು ಮಕ್ಕಳ ವೈದ್ಯರು, ಗ್ಯಾಸ್ಟ್ರೋಎಂಟಾಲಜಿಸ್ಟ್ಗಳನ್ನು ಮತ್ತು ಆಹಾರ ಪದ್ಧತಿ ತಜ್ಞರನ್ನು ಒಳಗೊಂಡು ಶಿಸ್ತಿಯ ವಿಧಾನದ ಮೂಲಕ ನಿರ್ವಹಿಸಬೇಕು. ಚಿಕಿತ್ಸೆಯ ತಂತ್ರಗಳು ಒಳಗೊಂಡಿರಬಹುದು ಜೀವನ ಶೈಲಿಯ ಮಾರ್ಪಾಡುಗಳು, ಆಹಾರದ ಹೊಂದಾಣಿಕೆಗಳು, ಔಷಧಿಗಳು ಮತ್ತು ಕೆಲವು ಸಂದರ್ಭಗಳಲ್ಲಿ ನಿಯಮಿತ ದೈಹಿಕ ವ್ಯಾಯಾಮ ಮತ್ತು ಶಸ್ತ್ರಚಿಕಿತ್ಸೆಯ ಮಧ್ಯಸ್ಥಿಕೆ ಇದೆ. ಶಿಶುಗಳಿಗೆ ಸಣ್ಣ ಹೆಚ್ಚು ಆಗಾಗ್ಗೆ ಆಹಾರದಂತಹ ಆಹಾರ ಹೊಂದಾಣಿಕೆಗಳು ಮತ್ತು ಆಹಾರದ ನಂತರ ಶಿಶುವನ್ನು ನೇರವಾಗಿ ಇಟ್ಟುಕೊಳ್ಳುವುದು ರಿಫ್ಲಕ್ಸ್ ಪ್ರಸಂಗಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಜೀವನ ಶೈಲಿಯ ಮಾರ್ಪಾಡುಗಳು ಸಾಕಾಗದ ಸಂದರ್ಭದಲ್ಲಿ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ಗಳು, PPI ಅಂತ ಹೇಳ್ತೀವಿ ನಾವು, ಅಥವಾ H2 ಗ್ರಾಹಕ ವಿರೋಧದಂತಹ ಔಷಧಿಗಳನ್ನು ಹೊಟ್ಟೆಯ ಆಮ್ಲದ ಉತ್ಪಾದಕತೆಯನ್ನು ಕಡಿಮೆ ಮಾಡಲು ಮತ್ತು ರೋಗ ಲಕ್ಷಣಗಳನ್ನು ನಿವಾರಿಸಲು ಸೂಚಿಸಬಹುದು. ಆದಾಗ್ಯೂ ಈ ಔಷಧಿಗಳನ್ನು ವಿವೇಕಯುತವಾಗಿ ಮತ್ತು ಆರೋಗ್ಯಕ್ಕೆ ವೃತ್ತಿಪರ ಮಾರ್ಗದರ್ಶನದಲ್ಲಿ ಬಳಸುವುದು ಮುಖ್ಯವಾಗಿದೆ, ಏಕೆಂದರೆ ದೀರ್ಘಕಾಲದ ಬಳಕೆಯ ಸಂಭವ್ಯ ಅಡ್ಡ ಪರಿಣಾಮಗಳನ್ನು ಹೊಂದಿರಬಹುದು. ಇತರ ಚಿಕಿತ್ಸೆಗಳು ಸ್ಪಂದಿಸದ ಮಕ್ಕಳಿಗೆ GERD-ಯನ್ನು ತೀವ್ರತರವಾದ ಪ್ರಕರಣಗಳಲ್ಲಿ ಫಂಡೋಪ್ಲಿಕೇಶನ್ ನಂತಹ ಶಸ್ತ್ರಚಿಕಿತ್ಸೆಯನ್ನು
ಮಧ್ಯಸ್ಥಿಕೆಯನ್ನು ಪರಿಣಮಿಸಬಹುದು. ವೈದ್ಯಕೀಯ ನಿರ್ವಹಣೆಯ ಜೊತೆಗೆ ಆರೈಕೆ ಮಾಡುವವರು ಮಕ್ಕಳ ಜಿಆರ್ಡಿ ರೋಗ ಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡಲು ಜೀವನ ಶೈಲಿಯ ಬದಲಾವಣೆಗಳನ್ನು ಸಹ ಶಿಫಾರಸು ಮಾಡಬಹುದು. ಇವುಗಳಲ್ಲಿ ಇವು ಸೇರಿವೆ ಪ್ರಚೋದಕ ಆಹಾರಗಳನ್ನು ತಪ್ಪಿಸುವುದು, ಉದಾಹರಣೆಗೆ ಮಸಾಲೆಯುಕ್ತ ಆಹಾರ ಅಥವಾ ಆಮ್ಲೀಯ ಆಹಾರಗಳನ್ನು ಕಡಿಮೆ ಮಾಡಬಹುದು. ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಿ, ಉತ್ತಮ ನಿದ್ರೆಯ ನೈರ್ಮಲ್ಯವನ್ನು ಉತ್ತೇಜಿಸುವುದು. ಶಿಶುಗಳು ಮತ್ತು ಮಕ್ಕಳು ಯೋಗಕ್ಷೇಮವನ್ನು ಖಾತ್ರಿಪಡಿಸಿಕೊಳ್ಳಲು ಮಕ್ಕಳ ಜಿಆರ್ಡಿ ತ್ವರಿತ ರೋಗ ನಿರ್ಣಯ ಮತ್ತು ಪರಿಣಾಮಕಾರಿ ನಿರ್ವಹಣೆ ಅತ್ಯಗತ್ಯ. ರೋಗ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ, ಸೂಕ್ತವಾದ ವೈದ್ಯಕೀಯ ಸಲಹೆಯನ್ನು ಪಡೆಯುವ ಮೂಲಕ ಮತ್ತು ಉದ್ದೇಶಿತ ಚಿಕಿತ್ಸಾ ತಂತ್ರಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಆರೈಕೆ ಮಾಡುವವರು ಅಸ್ವಸ್ಥತೆಯನ್ನು ಕಡಿಮೆ ಮಾಡಲು ಮತ್ತು ಶಿಶುಗಳು ಮತ್ತು ಮಕ್ಕಳ ಯೋಗಕ್ಷೇಮವನ್ನು ಖಾತ್ರಿಪಡಿಸಿಕೊಳ್ಳಲು ಮಕ್ಕಳ ಜಿಆರ್ಡಿಯ ತ್ವರಿತ ರೋಗ ನಿರ್ಣಯ ಮತ್ತು ಪರಿಣಾಮಕಾರಿ ನಿರ್ವಹಣೆ ಅತ್ಯಗತ್ಯ. ರೋಗ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ, ಸೂಕ್ತವಾದ ವೈದ್ಯಕೀಯ ಸಲಹೆಯನ್ನು ಪಡೆಯುವ ಮೂಲಕ ಮತ್ತು ಉದ್ದೇಶಿತ ಚಿಕಿತ್ಸಾ ತಂತ್ರಗಳ ಅನುಷ್ಠಾನಗೊಳಿಸುವ ಮೂಲಕ ಆರೈಕೆ ಮಾಡುವವರು ಅಸ್ವಸ್ಥತೆಯನ್ನು ಕಡಿಮೆ ಮಾಡಲು ಮತ್ತು ರಿಫ್ಲಕ್ಸ್ ನಿಂದ ಬಳಲುತ್ತಿರುವ ಮಕ್ಕಳಲ್ಲಿ ಸೂಕ್ತವಾದ ಬೆಳವಣಿಗೆಯನ್ನು ಉತ್ತೇಜಿಸಲು ಸಹಾಯ ಮಾಡಬಹುದು. ಸೊ ಮಿತ್ರರೇ, ಇದು ಬ್ರೀಫ್ ಆಗಿ ಜಿಆರ್ಡಿ ಇನ್ನ ಮಕ್ಕಳಲ್ಲಿ ನನ್ಗೆ ಗೊತ್ತಿರೋ ಮಟ್ಟಿಗೆ ತಿಳಿಸ್ಬೇಕು ಅಂತ ಹೇಳಿರೋದು. ಇದ್ರಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ಯಾರಾದ್ರೂ ಕೇಳ್ಬೋದು. ಸೊ ಇದರಲ್ಲಿ ನಂದು ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಿಕ್ಕೆ ಇಷ್ಟಪಡ್ತೀನಿ. ನಾನು ಯೂಶಲಿ ಫಿಸಿಷಿಯನ್ ಆಗಿ ದೊಡ್ಡವ್ರನ್ನೇ ನೋಡೋದು, ಬಟ್ ಕೆಲವು ಸಲ ನಮ್ಮ ಪೇಷಂಟ್ಸ್ ಅವ್ರ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬರ್ತಾರೆ. ತಂದೆ ತಾಯಿ ಸರಿ ಹೋಗಿದ್ರು ಅಂತ ಅವ್ರ ಕರ್ಕೊಂಡಾಗ ಒಂದು ಮಗು ತುಂಬಾ ಸಣ್ಣಗಿತ್ತು. ಅವರು ಯಾವಾಗ್ಲೂ ಸರ್ ಊಟ ಮಾಡಲ್ಲ ಅಂತ ಕರ್ಕೊಬರ್ತಾರೆ. ಸುಮಾರು ಕಡೆ ತೋರ್ಸಿದೀವಿ ಅವ್ರಿಗೆ. ಎಲ್ಲಿ ಹೇಳಿದ್ರು ಮಕ್ಳು ನಿಮ್ ಮಗು ಇರೋದೇ ಹಾಗೆ ಅಂತ ಹೇಳಿದ್ರು. ಸೊ ನಾವು ಕೂತ್ಕೊಂಡು ಒಂದ್ಸಲಿ ಡೀಟೇಲ್ ಹಿಸ್ಟ್ರಿ ತಗೊಂಡಾಗ ಗೊತ್ತಾಯ್ತು, ಮಗು ಯಾವಾಗ್ಲೂ ಊಟ ಮಾಡ್ಬೇಕು ಅಂದ್ರೆ ಹೇಳ್ತಿದ್ರು. ಊಟ ಮಾಡುವಾಗ ಅಥವಾ ಮಾಡಾದ್ಮೇಲೂ ತುಂಬಾ ತೇಗ್ ಬರೋದು, ಎದೆ ಉರಿ ಬರೋದು, ಕಿರಿಕಿರಿ ಮಾಡ್ತಾ ಇದೆ ಯಾವಾಗ್ಲೂ ಊಟಕ್ಕೆ. ಸ್ಕೂಲಿಗೆ ಇದನ್ನ ತಗೊಂಡೋದ್ರು ವಾಪಸ್ ಹಾಗೆ ತಂದ್ಬಿಟ್ವಿ. ಆಮೇಲೆ ಅವನ್ನ ಸುಮಾರು ಒಂದು 8 ರಿಂದ 10 ವರ್ಷ ಇದ್ದ. ಅವನೇ ಡೈರೆಕ್ಟ್ ಆಗಿ ನಂಗೆ ಯಾವಾಗ್ಲೂ ತಿಂದಾಗ ಎದೆ ಉರಿ ತರ ಆಗುತ್ತೆ, ಆಮೇಲೆ ತಿಂದ ಒಂದ್ 1/4 ಗಂಟೆ 20 ನಿಮಿಷಕ್ಕೆ ನಂಗೆಲ್ಲ ಗ್ಯಾಸ್ ತರ ಆಚೆ ಬರುತ್ತೆ, ಊಟದ್ದೆಲ್ಲ ಒಂದೊಂದ್ಸರಿ ಅನ್ನ ಎಲ್ಲ ಹಾಗೆ ಬಂದ್ಬಿಡುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಎಕ್ಸಾಮ್ ಎಲ್ಲ ಮಾಡಿ ನೋಡ್ರೆ ಅವ್ನ ಆ ವಯಸ್ಸಿಗೆ ಎಷ್ಟು ತೂಕ ಇರ್ಬೇಕಾಯ್ತು ಅದೆಲ್ಲ ಕಮ್ಮಿ ಇತ್ತು. ಅವಾಗ್ಲೇ ಹುಷಾರ್ ತಪ್ತಾ ಇದ್ದ. ಅದೆಲ್ಲ ನೆಗಡಿ ಕೆಮ್ಮು ಆಗೋದೆಲ್ಲ ಜಾಸ್ತಿ ಇತ್ತು. ಸೊ ಮೋಸ್ಟ್ಲಿ ಜಿಆರ್ಡಿ ಇರ್ಬೋದು ಅಂತ ಸಸ್ಪೆಕ್ಟ್ ಮಾಡಿ ನಾವು ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಒಪಿನಿಯನ್ ತಗೊಂಡ್ವಿ. ಅವರು ಅದೇ ಹೇಳಿದ್ರು. ಸೊ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡಿದ್ವಿ. ಅಂದ್ರೆ ಅವನ್ಗೆ ಏನ್ ಮಾಡಿದ್ವಿ, ಜಂಕ್ ಫುಡ್ ಅನ್ನೋದು ಕಮ್ಮಿ ಮಾಡ್ಬಿಡಿ ಅಂತ ಹೇಳಿದ್ವಿ ಅವ್ರ ತಂದೆ ತಾಯಿಗೆ. ಮತ್ತೆ ಅಡ್ಗೆಗೆ ಮಸಾಲೆ ಹಾಕೋದು ಕಮ್ಮಿ ಮಾಡಿಬಿಡಿ ಅಂತ ಹೇಳಿ, ಆಮೇಲೆ ರೆಗ್ಯುಲರ್ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡಿ ಫ್ರೀಕ್ವೆಂಟ್ ಆಗಿ ತಿನ್ನಿಸ್ತೀರಿ ಅಂತ ಹೇಳಿದ್ವಿ. ಅದ್ ಬಿಟ್ಟು ಯೂಶಲಿ ಇನ್ನೊಂದು ಜಿಆರ್ಡಿ ಏನಂದ್ರೆ, ಊಟ ಮಾಡಿದ ತಕ್ಷಣ ಮಲ್ಕೊಂಡ್ಬಿಟ್ರೆ ಮಕ್ಳುಗಳು ಅದರಿಂದನೂ ಸ್ವಲ್ಪ ಜಿಆರ್ಡಿ ಜಾಸ್ತಿ ಆಗುತ್ತೆ. ಸೊ ಅವ್ನ್ಗೆ ಯಾವಾಗ್ಲೂ ಊಟ ಮಾಡಿದ್ರು ಒಂದ್ 1/2-3/4 ಗಂಟೆ ಆದ್ಮೇಲೆ ಮಲಗಿಸಿ ಅಂತ ಹೇಳಿದ್ವಿ. ಆಮೇಲೆ ಸ್ವಲ್ಪ ಮೆಡಿಸಿನ್ಸ್ ಕೊಟ್ವಿ. ಪ್ಯಾಂಟೋಪ್ರೊಜಾಲ್ ಅಂತ ಬರುತ್ತೆ ಅಥವಾ ಒಮೆಪ್ರೊಜಾಲ್ ಅಂತ ಬರುತ್ತೆ. ಅದನ್ನ ಕೊಟ್ಟು ಸ್ವಲ್ಪ ಎಕ್ಸರ್ಸೈಸ್ ಮಾಡಕ್ ಹೇಳಿದ್ವಿ. ಶನಿವಾರ ಭಾನುವಾರ ಸ್ಕೂಲ್ ಇಲ್ಲ ಅಂದ್ರೆ ಸ್ವಲ್ಪ ಜಾಗಿಂಗು ಅಥವಾ ರನ್ನಿಂಗ್ ವಾಕಿಂಗ್ ತರ ಮಾಡಿಸಿ ಅಂತ ಹೇಳಿದ್ವಿ. ಈ ತರ ಎಲ್ಲ ಮಾಡಿಸಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡಿಸಿ ಒಂದು 3 monthsಗೆ ವಾಪಸ್ ಬಂದ್ರು. ಆಲ್ಮೋಸ್ಟ್ 2 to 3 kgs ಜಾಸ್ತಿ ಆಗಿದ್ದ. ಆಮೇಲೆ ರಿಪೀಟೆಡ್ ಆಗಿ ನೆಗಡಿ ಕೆಮ್ಮು ಆಗೋದನ್ನು ಎಲ್ಲ ಕಮ್ಮಿ ಆಗಿತ್ತು. ದೇ ಆರ್ ಹ್ಯಾಪಿ. ಇದು ಯಾರು ಹೇಳಿರ್ಲಿಲ್ಲ ಸರ್ ನಮ್ಗೆ, ಸುಮ್ಮನೆ ಜಾಸ್ತಿ ಗ್ಯಾಸ್ಟ್ರಿಕ್ ಅಂತ ಹೇಳ್ತಿದ್ರು. ಏನ್ ಕಾರಣ ಏನು ಅಂತ ಯಾರು ಹೇಳಿರ್ಲಿಲ್ಲ ನಮ್ಗೆ ಅಂತ ಹೇಳಿ ಕಂಡುಹಿಡಿದಕ್ಕೆ ಖುಷಿ ಪಟ್ರು. ಪೇರೆಂಟ್ಸ್ ಆಲ್ಸೋ ವೆರಿ ಹ್ಯಾಪಿ. ಇದು ನಮ್ದು ಒಂದು ಸಣ್ಣ ಎಕ್ಸಾಂಪಲ್. ಪ್ಲಸ್ ದೊಡ್ಡವರಲ್ಲೂ ಇದು ತುಂಬಾ ಕಾಮನ್ ಆಕ್ಚುಲಿ. ದೊಡ್ಡವರಲ್ಲಿ ಸ್ಮೋಕಿಂಗು ಅಥವಾ ಆಲ್ಕೋಹಾಲ್ ಅಬ್ಯೂಸು, ಪ್ಲಸ್ ಫಾಸ್ಟ್ ಫುಡ್ ಊಟ, ಔಟ್ಸೈಡ್ ಊಟ, ಮತ್ತೆ ಎಕ್ಸರ್ಸೈಸೇ ಇರಲ್ಲ, ಪ್ಲಸ್ ನಿದ್ದೆನೂ ಇರಲ್ಲ. ಮಕ್ಕಳಲ್ಲೂ ಅಷ್ಟೇ. ಈಗ ಎಲ್ಲ ಹೋಮ್ವರ್ಕ್ ಅದು ಇದು ಜಾಸ್ತಿ ಆಗಿ ನಿದ್ದೆ ಇಲ್ದೇನೇನು ಸ್ಟ್ರೆಸ್ ಆಗಿ ಜಿಆರ್ಡಿ ಜಾಸ್ತಿ ಆಗುತ್ತೆ. ಸೊ
ದೊಡ್ಡವರಲ್ಲೂ ಕಾಮನ್, ಅವ್ರಿಗೂ ಅಷ್ಟೇ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅಂಡ್ ಮೆಡಿಸಿನ್ ಅಂಡ್ ಅವೇರ್ನೆಸ್. ಮೋಸ್ಟ್ ಆಫ್ ಜನಗೆ ಗ್ಯಾಸ್ಟ್ರಿಕ್ ಅಂದ್ರೆ ಎದೆ ಉರಿ ಅಂದ್ರೆ ಬರೀ ಗ್ಯಾಸ್ಟ್ರಿಕ್ ಅನ್ಕೊಂಡ್ಬಿಟ್ಟಿರ್ತಾರೆ, GERD ಅನ್ನೋದು ಗೊತ್ತೇ ಇರಲ್ಲ. ಅವೇರ್ನೆಸ್ ಇಲ್ದೇನೆ ತುಂಬಾ ಕಷ್ಟ ಪಡ್ತಿರ್ತಾರೆ. ಅವೇರ್ನೆಸ್ ಮಾಡೋದ್ರಿಂದ ಐ ಥಿಂಕ್ ವಿಲ್ ಬಿ ಏಬಲ್ ಟು ಹೆಲ್ಪ್ ಅ ಲಾಟ್ ಆಫ್ ಪೀಪಲ್. ಏನಾದ್ರು ಕ್ವೆಶನ್ಸ್ ಇದ್ರೆ ಕೇಳಿ.